ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ದ ಸನ್ ರೈಸಿಂಗ್ ಅಂತಕ್ಕಂತಹ ಒಂದು ಪೋಯಮ್ನ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಒಂದು ಪೋಯಮನ್ನು ಬರೆದಿರ್ತಕ್ಕಂತಹ ಪೋಯೆಟ್ ಯಾರಪ್ಪ ಅಂದರೆ ಜಾನ್ ಡನ್ ಅಂತಕ್ಕಂಥವ್ರು. ನೋಡಿ, ಟೈಟಲನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಸನ್ ರೈಸಿಂಗ್ ಅಂದರೆ ಸೂರ್ಯೋದಯದ ಸಮಯ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಅಂದರೆ ಸೂರ್ಯ ಉದಯಿಸ್ತಾ ಇದ್ದಾನೆ. ಸೊ ಆ ಒಂದು ಸಮಯದಲ್ಲಿ ನಮ್ಮ ಪೋಯೆಟ್ ಏನು ಮಾಡ್ತಾ ಇದ್ದಾರೆ ಅಂದರೆ ಆ ಸನ್ಗೆ ಅಥವಾ ಸೂರ್ಯನಿಗೆ ಕೆಲವೊಂದಿಷ್ಟು ವಾರ್ನಿಂಗ್ಗಳನ್ನು ಕೊಡ್ತಾ ಇದ್ದಾರೆ. ಸೊ ಯಾಕೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಮತ್ತು ಏನೆಲ್ಲ ವಾರ್ನಿಂಗ್ ಕೊಡ್ತಾರೆ ಮತ್ತು ಸೂರ್ಯನನ್ನು ಯಾವ ರೀತಿ ಅವರು ಸ್ಕೋಲ್ಡ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಈ ಒಂದು ಪೋಯಮಲ್ಲಿ ಕಾಣ್ತೇವೆ. ಫಸ್ಟ್ ಪಾಯಿಂಟ್ ನೋಡಿ ವಿದ್ಯಾರ್ಥಿಗಳೇ. ದ ಸನ್ ರೈಸಿಂಗ್ ಈಸ್ ಎ ರೊಮ್ಯಾಂಟಿಕ್ ಪೋಯಮ್ ರಿಟನ್ ಬೈ ಜಾನ್ ಡನ್, ಎ ಫೇಮಸ್ ಇಂಗ್ಲಿಷ್ ಪೋಯೆಟ್ ಫ್ರಮ್ ದ 1600s. ಈ ಒಂದು ಪೋಯಮನ್ನು ಬರೆದಿರೋರು ಮೊದಲಿಗೆ ಹೇಳಿದಾಗೆ ಜಾನ್ ಡನ್ ಅಂತಕ್ಕಂಥವ್ರು. He is a very famous English poet. The poem is about a man who is lying in bed with his lover when the sun rises and disturbs them. Yes, ಈಗ ನಮ್ಮ ಪೋಯೆಟ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ ಸ್ಪೀಕರ್ ಯಾರಿದ್ದಾರೆ ಅವರು ತಮ್ಮ ಒಂದು ಪ್ರಿಯತಮೆಯ ಜೊತೆ ಮಲಗಿ ನಿದ್ದೆ ಮಾಡ್ತಾ ಇರ್ತಾರೆ. ಬೆಳಗಾಗುತ್ತೆ. ಆ ಸಂದರ್ಭದಲ್ಲಿ ಸೂರ್ಯನ ಕಿರಣಗಳು ಇವರ ರೂಮಿನ ಒಳಗಡೆ ಬರ್ತಾ ಇದ್ದಾವೆ. ಸೊ ಇವರನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದಾವೆ. ಇನ್ಸ್ಟೆಡ್ ಆಫ್ ಅಕ್ಸೆಪ್ಟಿಂಗ್ ಇಟ್, ದ ಸ್ಪೀಕರ್ ಟಾಕ್ಸ್ ಟು ದ ಸನ್. ನೋಡಿ, ಈಗ ಮಾರ್ನಿಂಗ್ ಆದ ತಕ್ಷಣ ಸೂರ್ಯನ ಕಿರಣಗಳು ಮೂಡ್ತಕ್ಕಂಥದ್ದು ಸಹಜ. ಬಟ್ ಇಲ್ಲಿ ನಮ್ಮ ಸ್ಪೀಕರ್ ಏನು ಮಾಡ್ತಾ ಇದ್ದಾರೆ ಅಂದರೆ ಆ ಒಂದು ಸೂರ್ಯನ ಕಿರಣಗಳನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ. ಇಫ್ ಇಟ್ ವರ್ ಎ ಪರ್ಸನ್ ಆ್ಯಂಡ್ ಟೆಲ್ಸ್ ಇಟ್ ಆಫ್ ಫಾರ್ ಇಂಟರಪ್ಟಿಂಗ್ ಹಿಸ್ ಪರ್ಫೆಕ್ಟ್ ಮೂಮೆಂಟ್ ಆಫ್ ಲವ್. ನೀನು ಇಂತಹ ಸಂದರ್ಭದಲ್ಲಿ ನಮಗೆ ಡಿಸ್ಟರ್ಬ್ ಮಾಡಬೇಡ ಅಂಥೇಳಿ ಆ ಒಂದು ಸೂರ್ಯನ ಕಿರಣಗಳಿಗೆ ಕಂಡೀಷನನ್ನು ಹಾಕ್ತಾ ಇದ್ದಾರೆ. ಮನುಷ್ಯರ ಜೊತೆ ಮಾತನಾಡುವ ರೀತಿಯಲ್ಲಿ ಆ ಸೂರ್ಯನಿಗೆ ಕೆಲವೊಂದಿಷ್ಟು ಕಂಡೀಷನ್ಸ್ಗಳನ್ನು ಹಾಕ್ತಾ ಇದ್ದಾರೆ. ದ ಪೋಯಮ್ ಈಸ್ ಪ್ಲೇಫುಲ್, ಎಮೋಷ್ನಲ್ ಆ್ಯಂಡ್ ಫುಲ್ ಆಫ್ ಕ್ಲೆವರ್ ಐಡಿಯಾಸ್. It shows how deeply the speaker values his love and how he believes that love is more powerful than anything else, even the sun. ನೋಡಿ, ನಮ್ಮ ಸ್ಪೀಕರ್ ಏನು ಮಾಡ್ತಾ ಇದ್ದಾರೆ ಅಂದರೆ he is giving more importance to his love. How he believes that love is more powerful. ಜಗತ್ತಿನ ಎಲ್ಲದಕ್ಕಿಂತನೂ ಅತ್ಯಂತ ಪವರ್ಫುಲ್ ಯಾವುದು ಅಂದರೆ ಲವ್ ಅಂಥೇಳಿ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಸ್ಪೀಕಿಂಗ್ ಟು ದ ಸನ್. ಮತ್ತೇನೆಲ್ಲ ಮಾತಾಡ್ತಾರೆ ನೋಡಿ. ಇನ್ ದ ಫಸ್ಟ್ ಪಾರ್ಟ್ ಆಫ್ ದ ಪೋಮ್, ದ ಸ್ಪೀಕರ್ ಗೆಟ್ಸ್ ಆ್ಯಂಗ್ರಿ. ನೋಡಿ, ಕೋಪ ಮಾಡ್ಕೊಳ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತೇವೆ ಆರಂಭಿಕ ಲೈನ್ಗಳಲ್ಲಿ. ಎಟ್ ದ ಸನ್ ಆ್ಯಂಡ್ ಕಾಲ್ಸ್ ಇಟ್ ಎ ಬಿಸಿ ಓಲ್ಡ್ ಫೂಲ್. ವಿದ್ಯಾರ್ಥಿಗಳು, ಈ ಲೈನ್ ತುಂಬಾ ಇಂಪಾರ್ಟೆಂಟ್ ನಿಮಗೆ. ಬಿಸಿ ಓಲ್ಡ್ ಫೂಲ್ ಅಂಥೇಳಿ ಸೂರ್ಯನನ್ನು ಕರೀತಾ ಇದ್ದಾರೆ ಸ್ಪೀಕರ್. ಹೀ ಈಸ್ ಅಪ್ಸೆಟ್ ದ್ಯಾಟ್ ದ ಸನ್ ಶೈನ್ಸ್ ಇನ್ ಟು ಹೀಸ್ ರೂಮ್. ಈಗ ಆ ರೂಮಿನ ಒಳಗಡೆ ಸೂರ್ಯನ ಕಿರಣಗಳು ಬೀಳ್ತಕ್ಕಂತಹ ಒಂದು ಸೀನ್ ಏನಿದೆನೋ ಅದರಿಂದಾಗಿ ನಮ್ಮ ಸ್ಪೀಕರ್ ಅಪ್ಸೆಟ್ ಆಗಿದ್ದಾರೆ. ಅವರಿಗೆ ತುಂಬಾ ಬೇಸರ ಆಗಿದೆ. ಆ್ಯಂಡ್ ವೇಕ್ಸ್ ಹಿಮ್ ಆ್ಯಂಡ್ ಹಿಸ್ ಲವರ್ ಅಪ್. ಈ ಒಂದು ಸೂರ್ಯನ ಕಿರಣಗಳಿಂದಾಗಿ ಈಗ ತಾನು ಎದ್ದೇಳಬೇಕಾಗಿದೆ, ತಾನು ಮತ್ತು ತನ್ನ ಪ್ರಿಯತಮೆ ಎದ್ದೇಳಬೇಕಾಗಿದೆ. ಹಾಗಾಗಿ ಸೂರ್ಯ ನಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಅಂತಕ್ಕಂಥ ಒಂದು ಫೀಲ್ ಆ ಒಂದು ಸ್ಪೀಕರಲ್ಲಿ ಕಾಣಿಸ್ತಾ ಇದೆ ಇಲ್ಲಿ. He doesn't want to get up or be reminded of time, work or daily responsibilities. ಈಗ ನೋಡಿ, ಸೂರ್ಯನ ಕಿರಣ ಬಂದು ಇವರನ್ನ ಎಚ್ಚರಗೊಳಿಸಿದ ನಂತರದಲ್ಲಿ ಅದರಿಂದ ಏನೆಲ್ಲ ಪರಿಣಾಮ ಆಗುತ್ತೆ. ಈಗ ಇವರಿಗೆ ಸಮಯದ ಪ್ರಜ್ಞೆ ಬರ್ತಾ ಇದೆ. ಅಂದರೆ ಈಗ ಮಾರ್ನಿಂಗ್ ಆಯಿತು ಅಂತಕ್ಕಂಥದ್ದು ನೆನಪಾಗುತ್ತೆ. ಮತ್ತು ಪ್ರತಿನಿತ್ಯ ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳೇನಿರ್ತವೋ, ಜವಾಬ್ದಾರಿಗಳೇನಿರ್ತವೋ ಅವೆಲ್ಲವನ್ನು ನಿರ್ವಹಣೆ ಮಾಡಲೇಬೇಕಾಗುತ್ತೆ. ಇದೆಲ್ಲ ಆಗ್ತಾ ಇರೋದು ಸೂರ್ಯನ ಕಿರಣಗಳಿಂದಾನೆ. ಸೊ ಅವ್ರಿಗೆ ಇಷ್ಟ ಇಲ್ಲ ಈಗ ಸೂರ್ಯ ಈ ರೀತಿ ಮಾಡ್ತಕ್ಕಂಥದ್ದು. ಈ ಎಲ್ಲ ಕೆಲಸ ಇರ್ಬೋದು, ಸಮಯದ ಪ್ರಜ್ಞೆ ಇರ್ಬೋದು ಮತ್ತು ಜವಾಬ್ದಾರಿಗಳಿರ್ಬೋದು, ಇವುದು ಯಾವುದೂ ಬೇಕಾಗಿಲ್ಲ. ತನ್ನ ಒಂದು ಪ್ರಿಯತಮೆಯ ಜೊತೆಯಲ್ಲಿ ಕ್ಷಣಗಳನ್ನು ತಾನು ಕಳಿಬೇಕಾಗಿರೋದಾಗಿ ಇಲ್ಲಿ ಸ್ಪೀಕರ್ ಹೇಳ್ತಾರೆ. ಹಿ ಟೆಲ್ಸ್ ದ ಸನ್ ಟು ಗೋ ಬಾದರ್ ಸ್ಕೂಲ್ ಬಾಯ್ಸ್, ಫಾರ್ಮರ್ಸ್ ಆ್ಯಂಡ್ ಕಿಂಗ್ಸ್, ನಾಟ್ ಲವರ್ಸ್. ಸೂರ್ಯನಿಗೆ ಏನು ಹೇಳ್ತಾ ಇದ್ದಾರೆ ನೋಡಿ, ನೀನು ಇಲ್ಲಿಂದ ಹೋಗಿಬಿಡು, ಹೋಗಿ ಸ್ಕೂಲ್ ಬಾಯ್ಸ್ ಅಂದರೆ ಶಾಲೆಗೆ ಹೋಗ್ತಕ್ಕಂತಹ ಮಕ್ಕಳು ಇರ್ತಾರಲ್ವ ಅವರನ್ನು ಡಿಸ್ಟರ್ಬ್ ಮಾಡು, ಅಂದರೆ ಅವರನ್ನು ಎಚ್ಚರಗೊಳಿಸು. ರೈತರು ಇರ್ತಾರೆ, ಕೆಲಸಕ್ಕೆ ಹೋಗಬೇಕು ಅವರು, ಅವರನ್ನು ಎಚ್ಚರಗೊಳಿಸು. ಕಿಂಗ್, ರಾಜರುಗಳಿದ್ದಾರೆ, ಅವರ ಸಾಮ್ರಾಜ್ಯವನ್ನು ಆಳಬೇಕಾಗಿದೆ. ಸೊ ಅವರನ್ನು ಹೋಗಿ ಎಚ್ಚರಗೊಳಿಸು, ಅವ್ರಿಗೆ ಮಾಡಲಿಕ್ಕೆ ಕೆಲಸ ಇದೆ. ನೀನು ಯಾಕೆ ಬಂದು ನಮ್ಮನ್ನು ಅಂದರೆ ಲವರ್ಸನ್ನು ನೀನು ಡಿಸ್ಟರ್ಬ್ ಮಾಡ್ತಾ ಇದೆಯಾ ಅಂತಕ್ಕಂಥದ್ದನ್ನು ಸೂರ್ಯನಿಗೆ ಹೇಳ್ತಾ ಇದ್ದಾರೆ. ಹಿ ಬಿಲೀವ್ಸ್ ದ್ಯಾಟ್ ಟ್ರೂ ಲವ್ ಡಸಂಟ್ ಫಾಲೋ ಟೈಮ್.
ಎಸ್, ನಮ್ಮ ಸ್ಪೀಕರ್ ಪ್ರಕಾರ ಅಥವಾ ನಮ್ಮ ಪೋಯೆಟ್ ಪ್ರಕಾರ ನೋಡಿ, ಪ್ರೀತಿ ಅಂತಕ್ಕಂಥದ್ದು ಸಮಯದ ಬಂಧನಕ್ಕೆ ಒಳಗಾಗಿರೋದಿಲ್ಲ, ಅದನ್ನು ಫಾಲೋ ಮಾಡೋದಿಲ್ಲ. ಆ್ಯಂಡ್ ಲವರ್ಸ್ ಶುಡ್ ನಾಟ್ ಬಿ ಫೋರ್ಸ್ಡ್ ಟು ಸ್ಟಾಪ್ ಲವಿಂಗ್. ಎಸ್, ಕೇವಲ ಈಗ ಸೂರ್ಯ ಮೂಡ್ಬಿಟ್ಟ ಅಂದರೆ ಇವರೇನು ಪ್ರೀತಿಸ್ತಕ್ಕಂಥದ್ದು ಅಲ್ಲಿಗೆ ಸ್ಟಾಪ್ ಆಗೋದಿಲ್ಲ. ಯಾರೂ ಕೂಡ ಇದನ್ನು ಫೋರ್ಸ್ ಮಾಡಿ ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಜಸ್ಟ್ ಬಿಕಾಸ್ ದ ಡೇ ಬಿಗಿನ್ಸ್ ಹಿ ವಿಶಸ್ ದ ಸನ್ ವುಡ್ ಲೀವ್ ದೆಮ್ ಅಲೋನ್. ಎಸ್, ನೀನು ಉದಯಿಸಿ ಈಗ ಹೊಸ ದಿನ ಆರಂಭ ಆಯಿತು ಅಂದ ತಕ್ಷಣವೇ ನಾವು ಇಬ್ಬರು ಪ್ರೀತಿಸ್ತಕ್ಕಂಥದ್ದು ಏನು ನಿಲ್ಲೋದಿಲ್ಲ. ಹಾಗಾಗಿ ನೀನು ಇಲ್ಲಿಂದ ಹೊರಟೋಗ್ಬಿಡು. ಹಿ ವಿಶಸ್ ದ ಸನ್ ವುಡ್ ಲೀವ್ ದೆಮ್ ಅಲೋನ್, ನಮ್ಮನ್ನು ಏಕಾಂತವಾಗಿ ಬಿಟ್ಟು ನೀನು ತೆರಳು ಅಂತೇಳಿ ಸೂರ್ಯನಿಗೆ ಹೇಳ್ತಾರೆ. ಲವ್ ಈಸ್ ಸ್ಟ್ರಾಂಗರ್ ದ್ಯಾನ್ ದ ಸನ್. ದ ಸ್ಪೀಕರ್ ದೆನ್ ಬಿಗಿನ್ಸ್ ಟು ಬೋಸ್ಟ್ ಅಬೌಟ್ ದ ಪವರ್ ಆಫ್ ಲವ್. ನಂತರದಲ್ಲಿ ಈ ಒಂದು ಪ್ರೀತಿ ಅಂತಕ್ಕಂಥದ್ದು ಎಷ್ಟೊಂದು ಶಕ್ತಿಶಾಲಿ ಅಂಥೇಳಿ ಹೇಳ್ತಾ ಹೋಗ್ತಾರೆ. ಹೀ ಸೇಸ್ ದ್ಯಾಟ್ ಈವನ್ ದೋ ದ ಸನ್ ಹ್ಯಾಸ್ ದ ಪವರ್ ಟು ಶೈನ್ ಆನ್ ದ ಹೋಲ್ ವರ್ಲ್ಡ್, ಹಿಸ್ ಲವ್ ಶೈನ್ಸ್ ಈವನ್ ಬ್ರೈಟರ್. ಎಸ್, ಸೂರ್ಯನಿಗೆ ಏನು ಹೇಳ್ತಾರೆ ನೋಡಿ, ನೀನು ನಿನ್ನ ಕಿರಣಗಳಿಂದ ಜಗತ್ತನ್ನೆಲ್ಲ ಬೆಳಗ್ತಾ ಇರಬಹುದು, ಅಂದರೆ ಜಗತ್ತಿನ ಮೂಲೆ ಮೂಲೆಯಲ್ಲೂ ನಿನ್ನ ಕಿರಣಗಳಿರ್ಬೋದು, ಜಗತ್ತಿನಲ್ಲಿ ನೀನು ಶಕ್ತಿಶಾಲಿಯಾಗಿ ಕಾಣಿಸ್ಕೊಳ್ತಾ ಇರ್ಬೋದು. ಬಟ್ ನಮ್ಮ ಪ್ರೀತಿ ಏನಿದೆನೋ ನಿನ್ನ ಕಿರಣಗಳಿಗಿಂತನೂ ನೀನು ಎಷ್ಟೊಂದು ಹೊಳಿತಾ ಇದೆಯಲ್ವಾ, ಅದಕ್ಕಿಂತನೂ ಬ್ರೈಟಾಗಿ ನಮ್ಮ ಪ್ರೀತಿ ಇದೆ ಅಂಥೇಳಿ ಸೂರ್ಯನಿಗೇ ಚಾಲೆಂಜ್ ಮಾಡ್ತಾ ಇದ್ದಾರೆ. ಹೀ ಸೇಸ್ ಹಿ ಕುಡ್ ಬ್ಲಾಕ್ ಔಟ್ ದ ಸನ್ ಬೈ ಸಿಂಪ್ಲಿ ಕ್ಲೋಸಿಂಗ್ ಹಿಸ್ ಐಸ್. ಹೀಗೆ ಹೇಳಲಿಕ್ಕೆ ಕಾರಣ ನೋಡಿ, ಈಗ ಸೂರ್ಯನ ಕಿರಣಗಳು ಅಂದರೆ ಬೆಳಕೆಲ್ಲ ಕಡೆ ಬಿದ್ದಿರುತ್ತೆ. ಕಣ್ಣನ್ನು ಮುಚ್ಚಿದ ತಕ್ಷಣವೇ ಕತ್ತಲು ಆವರಿಸುತ್ತಲ್ವ. ಸೊ ನಾನು ಕಣ್ಣು ಮುಚ್ಚಿದ ತಕ್ಷಣವೇ ನಿನ್ನ ಕಿರಣಗಳೆಲ್ಲ, ನಿನ್ನ ಬೆಳಕೆಲ್ಲ ಮಾಯವಾಗಿ ಹೋಗುತ್ತೆ. ಬಟ್ ಪ್ರೀತಿ ಅಂತಕ್ಕಂಥದ್ದು ಕಣ್ಣು ಮುಚ್ಚಿದ್ರೂ ಅಷ್ಟೇ, ಕಣ್ಣು ತೆರೆದ್ರೂ ಅಷ್ಟೇ, ಅದು ಹಾಗೆ ಇರುತ್ತೆ, ಅದು ಪವರ್ಫುಲ್. ಬಟ್ ಈ ಡಸಂಟ್ ವಾಂಟ್ ಟು ಸ್ಟಾಪ್ ಲುಕಿಂಗ್ ಎಟ್ ಹೀಸ್ ಲವರ್. ಈಗ ನಾನು ಕಣ್ಣನ್ನು ಮುಚ್ಚಿದರೆ ನೀನೇನೋ ಕಣ್ಮರೆ ಆಗಿಬಿಡ್ತೀಯ, ಬಟ್ ನನಗೆ ಕಣ್ಣು ಮುಚ್ಚಲಿಕ್ಕೆ ಒಂದೇ ಒಂದು ಕ್ಷಣವೂ ಕೂಡ ನನಗೆ ಕಣ್ಣು ಮುಚ್ಚಲಿಕ್ಕೆ ಇಷ್ಟ ಇಲ್ಲ. ಯಾಕೆ ಅಂದರೆ ನಾನು ನನ್ನ ಪ್ರಿಯತಮೆಯನ್ನು ಒಂದೇ ಒಂದು ಸಾರಿನೂ ಒಂದೇ ಒಂದು ಕ್ಷಣವೂ ಕೂಡ ನೋಡೋದನ್ನು ತಪ್ಪಿಸಿಕೊಳ್ಳಲಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ನಿನಗಿಂತಾನು ಇಂಪಾರ್ಟೆನ್ಸ್ ನಾನು ನನ್ನ ಒಂದು ಪ್ರೀತಿಗೆ ಕೊಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಹಿ ಬಿಗಿನ್ಸ್ ಟು ಫೀಲ್ ಪ್ರೌಡ್ ಆ್ಯಂಡ್ ಕಾನ್ಫಿಡೆಂಟ್. ತಮ್ಮ ಪ್ರೀತಿಯ ಬಗ್ಗೆ ಅವರಿಗೆ ಸಾಕಷ್ಟು ಅಭಿಮಾನ ಇದೆ ಮತ್ತು ಕಾನ್ಫಿಡೆಂಟ್ ಇದೆ. ಯಾಕೆಂದರೆ ಸೂರ್ಯನ ಕಿರಣಗಳಿಗಿಂತನೂ ಹಿಸ್ ಲವ್ ಈಸ್ ಪವರ್ಫುಲ್ ಅಂಥೇಳಿ. ಹಿ ಟೆಲ್ಸ್ ದ ಸನ್ ದ್ಯಾಟ್ ಎವ್ರಿಥಿಂಗ್ ಈಟ್ ಶೈನ್ಸ್ ಆನ್ ದ ರಿಚಸ್ ಆಫ್ ದ ವರ್ಲ್ಡ್, ದ ಲ್ಯಾಂಡ್ಸ್, ದ ಕಿಂಗ್ಸ್ ಈಸ್ ನಾಟ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ವಾಟ್ ಈಸ್ ಇನ್ ಹಿಸ್ ರೂಮ್ ಹಿಸ್ ಲವರ್. ಈಗ ಸೂರ್ಯನ ಕಿರಣ ಜಗತ್ತಿನ ಮೂಲೆ ಮೂಲೆಯಲ್ಲೂ ಬೀಳ್ತಾ ಇದೆ. ಅತ್ಯಂತ ಸುಂದರವಾಗಿರ್ತಕ್ಕಂತಹ ಪ್ಲೇಸ್ಗಳಲ್ಲೂ ಕೂಡ ಈಗ ಆ ಸೂರ್ಯನ ಕಿರಣ ಹೋಗಿ ಬೀಳ್ತಾ ಇದೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ದ ಲ್ಯಾಂಡ್ಸ್ ಅಂದರೆ ಭೂಮಿ, ಲ್ಯಾಂಡ್ ಅಂದರೆ ಬೆಟ್ಟ ಗುಡ್ಡಗಳು ಅಂತ ಅರ್ಥ ಮಾಡ್ಕೋಬೋದು, ನದಿಗಳು ಅಂತ ಅರ್ಥ ಮಾಡ್ಕೋಬೋದು. ಸೊ ಈ ರೀತಿ ಭೂಮಿಯ ಅನೇಕ ಭಾಗಗಳಿದ್ದಾವೆ. ದೇ ಆರ್ ವೆರಿ ಬ್ಯೂಟಿಫುಲ್ ಅಲ್ವಾ. ಅದೇ ರೀತಿ ದ ಕಿಂಗ್ಸ್, ಸಾಮ್ರಾಜ್ಯವನ್ನೇ ಆಳ್ತಕ್ಕಂತಹ ರಾಜರುಗಳಿದ್ದಾರೆ, ಅವರ ಸಾಮ್ರಾಜ್ಯ ತುಂಬಾ ವಿಸ್ತಾರವಾಗಿದೆ. ಸೊ ಅಲ್ಲೆಲ್ಲ ನಿನ್ನ ಕಿರಣ ಹೋಗಿ ಬೀಳಬಹುದು. ಬಟ್ ತನ್ನ ಒಂದು ರೂಮಲ್ಲಿರ್ತಕ್ಕಂತಹ ಈ ಪ್ರಿಯತಮೆ ಏನಿದ್ದಾಳೋ ಅವಳೇ ಅದೆಲ್ಲದಕ್ಕಿಂತ ನನಗೆ ಇಂಪಾರ್ಟೆಂಟ್ ಅಂಥೇಳಿ ಹೇಳ್ತಾ ಇದ್ದಾರೆ ಪೋಯೆಟ್. ದ ಲವರ್ಸ್ ಆರ್ ದ ಹೋಲ್ ವರ್ಲ್ಡ್. As the poem continues, the speaker says that his room where he and his lover are lying contains the entire world. ನೋಡಿ ಏನು ಹೇಳ್ತಾರೆ ಅಂದರೆ ಇಡೀ ಜಗತ್ತೇ ತನ್ನ ಒಂದು ರೂಮಿನಲ್ಲಿ ಇರೋದಾಗಿ ಹೇಳ್ತಾರೆ. ತಾನು ಮತ್ತು ತನ್ನ ಪ್ರಿಯತಮೆ ಇಬ್ಬರು ಏನಿದ್ದಾರೋ ಅವರದೇ ಆಗಿರ್ತಕ್ಕಂತಹ ಒಂದು ಪ್ರಪಂಚ, ನಮಗೆ ಹೊರಗಿನ ಪ್ರಪಂಚದ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ನನ್ನ ಪ್ರಿಯತಮೆ ಏನಿದ್ದಾಳೋ ಇದೇ ನನಗೆ ದೊಡ್ಡ ಪ್ರಪಂಚವಾಗಿ ಬಿಟ್ಟಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಿ ಡಸಂಟ್ ಕೇರ್ ಅಬೌಟ್ ಟ್ರೆಜರ್ಸ್ ಅಂದರೆ ಇಲ್ಲಿ ಸಂಪತ್ತು ಅಂಥೇಳಿ. ಕಂಟ್ರೀಸ್, ವಿವಿಧ ದೇಶಗಳಿದ್ದಾವೆ, ಅದು ಯಾವುದರ ಕುರಿತು ನನಗೆ ಚಿಂತೆ ಇಲ್ಲ. ಗ್ರೇಟ್ ರೂಲರ್ಸ್, ಅತ್ಯಂತ ಶ್ರೇಷ್ಠ ರೂಲರ್ಸ್ ಇರ್ಬೋದು ಜಗತ್ತಲ್ಲಿ, ಅದು ಯಾವುದರ ಅವಶ್ಯಕತೆ ನನಗಿಲ್ಲ, ನಾನು ಕೇರ್ ಮಾಡೋದಿಲ್ಲ. ಟು ಹಿಮ್ ಹಿಸ್ ಲವರ್ ಈಸ್ ಆಲ್ ಆಫ್ ದ್ಯಾಟ್ ಆ್ಯಂಡ್ ಮೋರ್. ಈ ಎಲ್ಲ ಜಗತ್ತಿನ ಸಿರಿ ಸಂಪತ್ತುಗಳು ಏನಿದಾವೋ ಅದೆಲ್ಲದಕ್ಕಿಂತ ಹೆಚ್ಚಿನ ಮೌಲ್ಯವನ್ನು ತನ್ನ ಪ್ರಿಯತಮೆ ಹೊಂದಿದ್ದಾಳೆ ಅಂಥೇಳಿ ಹೇಳ್ತಾ ಇದ್ದಾರೆ. He feels that because their love is so deep and complete, they don't need anything else. ತಮ್ಮ ಪ್ರೀತಿ ಅತ್ಯಂತ ಆಳವಾಗಿರ್ತಕ್ಕಂಥದ್ದು, ಡೀಪ್ ಅಂದರೆ ಆಳ ಅಂಥೇಳಿ, ಮತ್ತು ಪರಿಪೂರ್ಣವಾಗಿರ್ತಕ್ಕಂಥದ್ದು ಕಂಪ್ಲೀಟ್. ಸೊ ತನ್ನ ಪ್ರೀತಿ ಅಂತಕ್ಕಂಥದ್ದು ಪರಿಪೂರ್ಣ ಮತ್ತು ಅತ್ಯಂತ ಆಳವಾಗಿರ್ತಕ್ಕಂಥದ್ದು. ಇದನ್ನು ಬಿಟ್ಟು ನನಗೆ ಏನೂ ಬೇಡ, ಅವಶ್ಯಕತೆಯೇ ಇಲ್ಲ ಅಂತ ಹೇಳ್ತಾರೆ.
ದೇ ಡೋಂಟ್ ನೀಡ್ ಎನಿಥಿಂಗ್, ಬೇರೆ ಯಾವುದರ ಅವಶ್ಯಕತೆ ಇಲ್ಲ. ದ ವರ್ಲ್ಡ್ ಔಟ್ಸೈಡ್ ನೋ ಲಾಂಗರ್ ಮ್ಯಾಟರ್ಸ್, ಜಗತ್ತಿನ ಅಂದರೆ ಹೊರ ಜಗತ್ತು ಏನಿದೆ ಅದು ಈಗ ಮ್ಯಾಟರೇ ಅಲ್ಲ, ಅದು ನಮಗೆ ಅವಶ್ಯಕತೆಯೇ ಇಲ್ಲ, ಅದರ ಸುದ್ದಿನೇ ಬೇಡ ಅಂತ ಹೇಳ್ತಾರೆ. ಹಿ ಬಿಲೀವ್ಸ್ ದ್ಯಾಟ್ ದ ಯೂನಿವರ್ಸ್ ಕ್ಯಾನ್ ಬಿ ಫೌಂಡ್ ಇನ್ ದಿರ್ ಲವ್, ಇಡೀ ಜಗತ್ತನ್ನೇ ತನ್ನ ಒಂದು ಪ್ರೀತಿಯಲ್ಲೇ ನೋಡೋದಾಗಿ ಅವರು ಹೇಳ್ತಾ ಇದ್ದಾರೆ. ಆ್ಯಂಡ್ ಎವ್ರಿಥಿಂಗ್ ಎಲ್ಸ್ ಈಸ್ ಸ್ಮಾಲ್ ಇನ್ ಕಂಪ್ಯಾರಿಸನ್, ತನ್ನ ಪ್ರೀತಿಗೆ ಹೋಲಿಸೋದಾದರೆ ಈ ಒಂದು ಯೂನಿವರ್ಸ್ ಇಡೀ ವಿಶ್ವದಲ್ಲಿನೇ ಕಂಪೇರ್ ಮಾಡೋದಾದರೆ ಯಾವುದೇ ವಸ್ತು ಏನೂ ಕೂಡ ಸರಿಸಾಟಿ ಆಗಲಾರದು, ಕಂಪೇರ್ ಮಾಡಲಿಕ್ಕೆ ಏನೂ ಇಲ್ಲ ಅಂತಾರೆ. ದಿಸ್ ಶೋಸ್ ಹೌ ಡೀಪ್ಲಿ ಹಿ ವ್ಯಾಲ್ಯೂಸ್ ಆ್ಯಂಡ್ ಪ್ರೈಸಸ್ ಲವ್, ಈ ಒಂದು ಮಾತುಗಳಿಂದ ಅವರು ತಮ್ಮ ಪ್ರಿಯತಮೆಯನ್ನು ಕುರಿತು ಎಷ್ಟೊಂದು ಆಳವಾಗಿರ್ತಕ್ಕಂತಹ ಒಂದು ಪ್ರೀತಿಯನ್ನು ಹೊಂದಿದ್ರು ಮತ್ತು ಆ ಪ್ರೀತಿಗೆ ಎಷ್ಟೊಂದು ವ್ಯಾಲ್ಯೂ ಅಂದರೆ ಮೌಲ್ಯವನ್ನು ಕೊಡ್ತಾ ಇದ್ರು ಮತ್ತು ಎಷ್ಟೊಂದು ಹೊಗಳಿಕೆಯ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಗಮನಿಸಬಹುದು ವಿದ್ಯಾರ್ಥಿಗಳೇ. ಮೇಕಿಂಗ್ ಫನ್ ಆಫ್ ದ ಸನ್. Finally, the speaker turns the situation around and starts to praise the sun, but in a joking way. ನೋಡಿ, ಕೊನೆಯದಾಗಿ ಏನು ಮಾಡ್ತಾ ಇದ್ದಾರೆ, ಟರ್ನ್ಸ್ ದ ಸಿಚುವೇಶನ್ ಅರೌಂಡ್ ದ ಸ್ಟಾರ್ಸ್ ಆ್ಯಂಡ್ ಸ್ಟಾರ್ಸ್ ಟು ಪ್ರೈಸ್ ದ ಸನ್. ಕೊನೆಗೆ ಸನ್ನನ್ನು ಕೆಲವು ಪದಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಪ್ರೈಸ್ ಅಂದರೆ ಹೊಗಳ್ತಾ ಇದ್ದಾರೆ, ಅಂದರೆ ಜೋಕಿಂಗ್ ವೇ ಅಂದರೆ ತಮಾಷೆ ಮಾಡ್ತಾ ಹೊಗಳ್ತಾರೆ. ಹೇಗೆ? ಹೀ ಸೇಸ್ ದ ಸನ್ ಡಸಂಟ್ ನೀಡ್ ಟು ಟ್ರಾವೆಲ್ ಅರೌಂಡ್ ದ ವರ್ಲ್ಡ್ ಎನಿಮೋರ್, ಈಗ ನೀನು ಜಗತ್ತನ್ನು ಮೂಲೆ ಮೂಲೆಯಲ್ಲಿ ಬೆಳಕನ್ನು ಕೊಡಲಿಕ್ಕೆ ಅಂಥೇಳಿ ಹೋಗ್ತಕ್ಕಂತಹ ಟ್ರಾವೆಲ್ ಮಾಡ್ತಕ್ಕಂತಹ ಅವಶ್ಯಕತೆ ಇಲ್ಲ. ಬಿಕಾಸ್ ಎವ್ರಿಥಿಂಗ್ ವರ್ತ್ ಸೀಯಿಂಗ್ ಈಸ್ ಇನ್ ದಿಸ್ ಒನ್ ರೂಮ್. ಯಾಕೆ ನೀನು ಜಗತ್ತಿನಲ್ಲಿ ತಿರುಗಾಡಲಿಕ್ಕೆ ಅವಶ್ಯಕತೆ ಇಲ್ಲ ಅಥವಾ ಬೆಳಕನ್ನು ಕೊಡ್ತಾ ಕೊಡ್ತಾ ತಿರುಗೋ ಅವಶ್ಯಕತೆ ಇಲ್ಲ ಅಂದರೆ ಆ ಇಡೀ ಜಗತ್ತಿನ ಬೆಳಕೆಲ್ಲ ಈಗ ತನ್ನ ರೂಮಲ್ಲೇ ಇದೆ ಅಂತ ಹೇಳ್ತಾರೆ. ಇಫ್ ದ ಸನ್ ವಾಂಟ್ಸ್ ಟು ಡೂ ಇಟ್ಸ್ ಜಾಬ್ ವೆಲ್ ಇಟ್ ಜಸ್ಟ್ ನೀಡ್ಸ್ ಟು ಶೈನ್ ಆನ್ ದೆಮ್. ಸೊ ಇಡೀ ಜಗತ್ತೇ ತನ್ನ ರೂಮಲ್ಲಿರುವಾಗ, ಅಂದರೆ ಮೊದಲಿಗೆ ಏನು ಹೇಳಿದ್ರಲ್ವ, ನನ್ನ ಪ್ರಿಯತಮೆಯೇ ನನ್ನ ಜಗತ್ತು ಅಂತೇಳಿ. ಸೊ ಇಡೀ ಜಗತ್ತೇ ಇಲ್ಲಿದೆ, ನೀನು ಸುಮ್ಮನೆ ಯಾಕೆ ಎಲ್ಲ ಕಡೆ ಟ್ರಾವೆಲ್ ಮಾಡಿಕೊಂಡು ಜಗತ್ತನ್ನು ಸುತ್ತಲಿಕ್ಕೆ ಹೋಗ್ತೀಯಾ, ನನ್ನ ರೂಮನ್ನೇ ತಿರುಗಾಡಿಬಿಡು, ಯಾಕೆಂದರೆ ಇಡೀ ಜಗತ್ತೇ ನನ್ನ ರೂಮಲ್ಲಿ ಇದೆ ಅಂತ. ಬಿಕಾಸ್ ದೇ ಆರ್ ದ ಸೆಂಟರ್ ಆಫ್ ದ ಯೂನಿವರ್ಸ್, ಇಡೀ ಯೂನಿವರ್ಸ್ನ ಸೆಂಟರೇ ನಾವಾಗಿದ್ದೇವೆ, ಅಂದರೆ ಪ್ರಿಯತೆಯಲ್ಲಿ ಬಿದ್ದಿರ್ತಕ್ಕಂತಹ ತಾನು ಮತ್ತು ತನ್ನ ಪ್ರಿಯತಮೆಯ ಇಡೀ ಜಗತ್ತಾಗಿದ್ದೇವೆ ಈಗ. ಸೊ ನೀನು ಇಲ್ಲೇನೆ ಇದ್ದು ಬಿಡು, ಬೇರೆ ಕಡೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ತಮಾಷೆ ಮಾಡ್ತಾ ಇದ್ದಾರೆ. He even says their bed is the sun's center, which means the sun can now rest and stay in one place. ಥ್ಯಾಂಕ್ಸ್ ಟು ದೇರ್ ಲವ್, ನಮ್ಮ ಪ್ರೀತಿಗೆ ನೀನು ಏನು ಮಾಡಬೇಕು, ಥ್ಯಾಂಕ್ಸ್ ಮಾಡಬೇಕು. ಯಾಕೆ ಅಂದರೆ ಈಗ ನೀನೇನು ಮಾಡ್ಬೋದು ಅಂದರೆ ಇಲ್ಲೇ ಇರ್ಬೋದು, ನಮ್ಮ ರೂಮ್ ಏನಿದೆಯೋ ಇದೇ ದ ಸೆಂಟರ್ ಆಫ್ ಯೂನಿವರ್ಸ್ ಆಗಿದೆ, ಸೊ ಇಲ್ಲೇ ರೆಸ್ಟ್ ಮಾಡಿಬಿಡು, ನೀನು ಇಲ್ಲೇ ಇದ್ದು ಬಿಡು ಅಂತ ತಮಾಷೆ ಮಾಡ್ತಾ ಇದ್ದಾರೆ ಸೂರ್ಯನನ್ನು ಕುರಿತು. ದಿಸ್ ಈಸ್ ಅನದರ್ ಕ್ಲೆವರ್ ವೇ ಡನ್, ಶೋಸ್ ಹೌ ಸ್ಟ್ರಾಂಗ್ ಲವ್ ಈಸ್. ಈ ಒಂದು ಪ್ರೀತಿ ಅಂತಕ್ಕಂಥದ್ದು ಎಷ್ಟೊಂದು ಪವರ್ಫುಲ್ ಅನ್ನಲಿಕ್ಕೆ ಈ ರೀತಿ ನಮ್ಮ ಪೋಯೆಟ್ ಪದಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಮೇನ್ ಐಡಿಯಾಸ್ ಆ್ಯಂಡ್ ಮೀನಿಂಗ್ ಆಫ್ ದಿಸ್ ಪೋಯಮ್. In The Sun Rising, John Donne uses clever language and imagination to talk about how powerful love feels. ಈ ಒಂದು ಭಾಷೆಯನ್ನು ಬಳಸಿದರ ಲ್ಯಾಂಗ್ವೇಜ್ ಮತ್ತು ಇಮ್ಯಾಜಿನೇಷನ್ ಇರ್ಬೋದು, ಕಂಪ್ಯಾರಿಸನ್ಸ್ ಇರ್ಬೋದು, ತುಂಬ ಅದ್ಭುತವಾಗಿದ್ದಾವೆ ಈ ಒಂದು ಪ್ರೀತಿಯ ಮಹತ್ವವನ್ನು ಸಾರಲಿಕ್ಕೆ. ಹಿ ಮೇಕ್ಸ್ ಫನ್ ಆಫ್ ದ ಸನ್ ಆ್ಯಂಡ್ ದ ಐಡಿಯಾ ಆಫ್ ಟೈಮ್, ವರ್ಕ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಟೈಮ್ ಬಗ್ಗೆ ಇರ್ಬೋದು, ಕೆಲಸದ ಬಗ್ಗೆ ಇರ್ಬೋದು, ಜವಾಬ್ದಾರಿಗಳ ಬಗ್ಗೆ ಇರ್ಬೋದು, ಸೂರ್ಯನ ಜೊತೆ ಅವರು ತಮಾಷೆಯಿಂದನೇ ಮಾತಾಡ್ತಾರೆ. ದ ಪೋಮ್ಸ್ ಮೇನ್ ಮೆಸೇಜ್ ಈಸ್ ದ್ಯಾಟ್ ಲವ್ ಈಸ್ ಸ್ಟ್ರಾಂಗರ್ ದ್ಯಾನ್ ಟೈಮ್, ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಔಟ್ಸೈಡ್ ವರ್ಲ್ಡ್ ಆ್ಯಂಡ್ ಫುಲ್ ಆಫ್ ಜಾಯ್ ಆ್ಯಂಡ್ ಪ್ರೈಡ್. ಮತ್ತೆ ಏನು ಹೇಳ್ತಾ ಇದ್ದಾರೆ ನೋಡಿ, ಈ ಒಂದು ಟೋಟಲ್ ಪೋಯಮ್ನ ಮೆಸೇಜ್ ಏನಪ್ಪ ಅಂದರೆ ಲವ್ ಅಂತಕ್ಕಂಥದ್ದು ಸಮಯಕ್ಕಿಂತ ಪವರ್ಫುಲ್ ಆಗಿರ್ತಕ್ಕಂಥದ್ದು, ಅದೇ ರೀತಿ ಔಟ್ಸೈಡ್ ವರ್ಲ್ಡ್ ಹೊರ ಜಗತ್ತೇನಿದೆಯೋ ಅದಕ್ಕಿಂತನೂ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಮತ್ತು ಸಂತೋಷದಿಂದ ಕೂಡಿರ್ತಕ್ಕಂಥದ್ದು, ಒಂದು ಅಭಿಮಾನ ಹೆಮ್ಮೆಯಿಂದ ಕೂಡಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. Donne mixes emotion, humor and deep thoughts in this poem, which is part of what we call metaphysical poetry. So metaphysical poetryಗೆ ಸಂಬಂಧಪಟ್ಟಂತಹ ಲಕ್ಷಣಗಳನ್ನು, ಫೀಚರ್ಸನ್ನು ನಾವು ಈ ಪೋಯಮಲ್ಲಿ ಕಾಣ್ತೇವೆ. ಎಮೋಷನ್ ಇರ್ಬೋದು, ಹ್ಯೂಮರ್ ಇರ್ಬೋದು ಮತ್ತು ಡೀಪ್ ಥಾಟ್ಸ್ ಇರ್ಬೋದು, ಈ ಒಂದು ಪೋಯಮಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ ದ ಎಂಡ್ ದ ಸ್ಪೀಕರ್ ಫೀಲ್ಸ್ ದ್ಯಾಟ್ ಲವ್ ಗಿವ್ಸ್ ಮೀನಿಂಗ್ ಟು ಎವ್ರಿಥಿಂಗ್. ಪ್ರೀತಿ ಅಂತಕ್ಕಂಥದ್ದು ಪ್ರತಿಯೊಂದಕ್ಕೂ ಕೂಡ ಅರ್ಥವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ನಥಿಂಗ್ ಎಲ್ಸ್ ಮ್ಯಾಟರ್ಸ್ ಆಸ್ ಲಾಂಗ್ ಆಸ್ ಟು ಪೀಪಲ್ ಟ್ರೂಲಿ ಲವ್ ಈಚ್ ಅದರ್. ಇಬ್ಬರು ವ್ಯಕ್ತಿಗಳು ಪರಸ್ಪರ ಪ್ರೀತಿಯಲ್ಲಿ ಇದ್ದಾರೆ ಅಂದರೆ ಬೇರೆ ಜಗತ್ತಿನ ಯಾವುದೇ ವಿಷಯವೂ ಕೂಡ ಅವರಿಗೆ ಮುಖ್ಯವಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ, ವಿಡಿಯೋದಿಂದ ನಿಮಗೆ ಈ ಒಂದು ಪೋಯಮನ್ನು
ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ, ಅವರು ಕೂಡ ಈಸಿಯಾಗಿ ಕಲಿಬಹುದು. ಬೇರೆ ಯಾವುದಾದ್ರೂ ಲೆಸನ್ ಅಥವಾ ಪೋಯಮ್ನ ಸಮರಿ ಬೇಕು ಅಂದರೆ ಅದರ ಟೈಟಲನ್ನು ಕಮೆಂಟ್ ಮಾಡಿ ವಿಡಿಯೋ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಆಲ್ ದ ಬೆಸ್ಟ್.